ಸಮಸ್ತ ಕನ್ನಡ ನಾಡಿನ ಪ್ರಜೆಗಳಿಗೆ ಕರ್ನಾಟಕ ರಾಜ್ಯೋತ್ಸವದ ನಿಮಿತ್ತ ಶುಭಾಶಯಗಳನ್ನು ಹೇಳ್ತಾ, ನಾವು ಇಂದು 69ನೇ ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ಸುದೀರ್ಘ ಪ್ರಯಾಣದ ನಂತರ ಕರ್ನಾಟಕದ ಒಂದು ರಾಜ್ಯೋತ್ಸವ ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಣೆಯನ್ನ ಸಮಸ್ತ ಕನ್ನಡಿಗರು ಆಚರಿಸುತ್ತಿದ್ದಾರೆ. ಈ ಕನ್ನಡ ನಾಡಿನ ರಚನೆ ಒಂದು ಅದ್ಭುತವಾಗಿರುವಂತಹ ಇತಿಹಾಸವನ್ನು ತುಂಬಿಕೊಂಡಿದೆ. ಕರ್ನಾಟಕದ ರಚನೆಗಾಗಿ ಎಂತಹ ಹೋರಾಟ ನಮ್ಮ ಕನ್ನಡಿಗರು ಮಾಡಿದ್ದಾರೆ ಎಂದರೆ, ಭಾರತದಲ್ಲಿ ಬ್ರಿಟಿಷರ ವಿರುದ್ಧ ರಾಷ್ಟ್ರೀಯ ಚಳುವಳಿ ಯಾವ ರೀತಿಯಾಗಿ ನಡೆಯಿತೋ ಅದೇ ಪ್ರಕಾರವಾಗಿ ಕರ್ನಾಟಕದ ಏಕೀಕರಣಕ್ಕಾಗಿ ಚಳುವಳಿಯನ್ನ ಕನ್ನಡ ಅಭಿಮಾನಿಗಳು ಮಾಡಿದ್ದಾರೆ. ಅದಕ್ಕೆ ಮೊದಲ ಕನಸನ್ನ ಬಿತ್ತಿದವರು ಅಂದರೆ ಆಲೂರು ವೆಂಕಟರಾವ್. ಇವರು ಕರ್ನಾಟಕ ಏಕೀಕರಣ ಆಗಬೇಕು ಅನ್ನುವಂತಹ ಉದ್ದೇಶ ಇಟ್ಕೊಂಡು ಇದನ್ನ ಏನು ಮಾಡಿದ್ರು ಅಂತಂದ್ರ ಹೋರಾಟವನ್ನ ಪ್ರಾರಂಭ ಮಾಡಿದ್ರು. ನಂತರ ಕರ್ನಾಟಕ ಸಭಾ ಅನ್ನುವಂಥದ್ದನ್ನ ದೇಶಪಾಂಡೆ ಅನ್ನುವಂಥವ್ರು ಸ್ಥಾಪನೆ ಮಾಡಿ ಈ ಏಕೀಕರಣಕ್ಕೆ ಮತ್ತಷ್ಟು ಚೈತನ್ಯವನ್ನು ತುಂಬಿದ್ರು. ಈ ಪ್ರಕಾರವಾಗಿ ಕರ್ನಾಟಕದ ಏಕೀಕರಣಕ್ಕೆ ಹೋರಾಟ ಮಾಡಿರತಕ್ಕಂತಹ ಅನೇಕ ಮಹನೀಯರು ಇದರಲ್ಲಿದ್ದಾರೆ. ಭಾಷಾವಾರು ಪ್ರಾಂತಗಳ ರಚನೆ ನಡೆಯುವಾಗ ಕನ್ನಡಿಗರಲ್ಲಿ ಭಾಷಾ ಪ್ರಾಂತಗಳ ರಚನೆಗೆ ಪ್ರೇರಣೆ ಸ್ತೋತ್ರ ಯಾರ್ಯಾರು ಅಂದು ನಾವು ಇತಿಹಾಸವನ್ನು ಕೆದಕಿದರೆ, ಇದಕ್ಕೆ ಮೊಟ್ಟ ಮೊದಲ ಬಾರಿಗೆ ಇದನ್ನ ನಮ್ಮಲ್ಲಿ ಆ ವಿಷಯವನ್ನು ತುಂಬಿದವರು ಅಂತಂತಂದ್ರೆ ಇಂಗ್ಲೆಂಡಿನ ಸಂಸದ ಬ್ರೈಟ್ ಅನ್ನುವಂಥವರು. ಇವರು ಇಂಗ್ಲೆಂಡ್ ಸಂಸತ್ತಿನಲ್ಲಿ ಇಂಗ್ಲೆಂಡ್ ಸರ್ಕಾರಕ್ಕೆ ಭಾರತದಲ್ಲಿ ಭಾಷಾವಾರು ಪ್ರಾಂತಗಳ ರಚನೆ ಮಾಡಿದರೆ ಉತ್ತಮ ಅನ್ನುವಂಥ ಸಲಹೆಯನ್ನು ಕೊಟ್ಟರು. ನಂತರ 1874-76ರಲ್ಲಿ ಭಾಷಾವಾರ ರಾಜ್ಯಗಳು ರಚನೆಯಾಗಬೇಕು ಅನ್ನುವಂಥ ಚಳುವಳಿಯನ್ನ ಪ್ರಾರಂಭ ಆಗಿದ್ದು ಬಂಗಾಲ್, ಒರಿಸ್ಸಾ ಮತ್ತು ಆಸಾಂ. ಇದಕ್ಕೆ ಮತ್ತಷ್ಟು ಮೆರಗನ ಬಂದಿದ್ದು ಮುನ್ರು ಅನ್ನುವಂಥ ಕನ್ನಡದ ನಾಡಿನಲ್ಲಿ ಬ್ರಿಟಿಷ್ ಅಧಿಕಾರಿಯಾಗಿರ್ತಕ್ಕಂಥವರು ಕನ್ನಡ ಭಾಷೆಯನ್ನು ಆಡ್ತಕ್ಕಂತಹ ನಾಡುಗಳನ್ನ ಒಂದೇ ಆಡಳಿತದ ಅವಧಿಯಲ್ಲಿ ತರಬೇಕು ಅನ್ನುವಂತಹ ವಿಚಾರ ಮಾಡಿ ಪ್ರಯತ್ನಗಳನ್ನ ಪ್ರಾರಂಭ ಮಾಡಿರತಕ್ಕಂತಹ ವ್ಯಕ್ತಿ. ನಂತರ ದಿನಗಳಲ್ಲಿ ಈ ಕರ್ನಾಟಕ ಏಕೀಕರಣ ಚಳುವಳಿ ವ್ಯಾಪಕವಾಗಿ ದೇಶದಾದ್ಯಂತ ನಡೆಯಿತು. ಹೀಗಾಗಿ ಭಾಷಾವಾರು ಪ್ರಾಂತಗಳ ರಚನೆ ಆಗಬೇಕೋ ಅಥವಾ ಬೇಡವೋ ಅನ್ನುವಂತಹ ಪ್ರಶ್ನೆ ಚಿಹ್ನೆ ಇರುವಾಗ ಅದರ ಬಗ್ಗೆ ಅಧ್ಯಯನ ಮಾಡುವುದಕ್ಕಾಗಿ ಅನೇಕ ಸಮಿತಿಗಳನ್ನು ರಚನೆ ಮಾಡಲಾಯಿತು. ಅದರಲ್ಲಿ ಅತ್ಯಂತ ಪ್ರಮುಖ ಸಮಿತಿಗಳೆಂದರೆ ಧಾರ್ ಸಮಿತಿ, JVP ಸಮಿತಿ ಮತ್ತು ಫಜಲ್ ಅಲಿ ಆಯೋಗ. ಈ ಧಾರ್ ಸಮಿತಿ ಮತ್ತು JVP ಸಮಿತಿ ಇವರು ಭಾಷಾವಾರು ರಾಜ್ಯಗಳ ರಚನೆಗೆ ವಿರೋಧವನ್ನು ಮಾಡಿದರು. ಅಲ್ಲದೆ ಕರ್ನಾಟಕ ರಾಜ್ಯ ರಚನೆ ಆಗಬೇಕು ಅನ್ನುವಂತಹದ್ದಕ್ಕ ಯಾವುದೇ ಮಾನ್ಯತೆ ಕೊಡಲಿಲ್ಲ. ನಂತರ ಈ ಚಳುವಳಿ ಅನ್ನುವಂಥದ್ದು ಕರ್ನಾಟಕದಾದ್ಯಂತ ಸಾಮಾನ್ಯ ಪ್ರಜೆಯಿಂದ ಹಿಡಿದು ಬುದ್ಧಿಜೀವಿಗಳು, ಸಾಹಿತಿಗಳು, ಅಲ್ಲದೆ ಸಂಘ ಸಂಸ್ಥೆಗಳು ಚಳುವಳಿಯನ್ನ ತೀವ್ರ ಗತಿಯಿಂದ ಪ್ರಾರಂಭ ಮಾಡಿದಾಗ ಆವಾಗ ಅನಿವಾರ್ಯವಾಗಿ ಫಜಲ್ ಅಲಿ ಆಯೋಗ ರಚನೆ ಮಾಡಿ ಆ ಫಜಲ್ ಅಲಿ ಆಯೋಗದ ಅಧ್ಯಯನದ ಪ್ರಕಾರ ಮುಂದೆ ನಮ್ಮ ಕರ್ನಾಟಕ ಏನು ಹರಿದು ಹಂಚಿ ಹೋಗಿತ್ತೋ ಅದನ್ನ 1956 ನವೆಂಬರ್ 1ರಂದು ಮೈಸೂರು ರಾಜ್ಯ ಎಂಬ ಹೆಸರಿನೊಂದಿಗೆ ಉದಯ ಕಾಣಿಸಿದರು. ಅವಾಗ ಎಸ್ ನಿಜಲಿಂಗಪ್ಪನವರು ಮುಖ್ಯಮಂತ್ರಿಯಾಗಿದ್ದರು. ಮೈಸೂರು ರಾಜ್ಯ ಅನ್ನುವಂಥದ್ದನ್ನ ಸಮಸ್ತ ಕರ್ನಾಟಕಕ್ಕೆ ಅನ್ವಯ ಆಗುವಂತ ಶಬ್ದ ಅಲ್ಲ ಅನ್ನುವಂಥದ್ದನ್ನ ಅರ್ಥಕೊಂಡು
ಆಲೂರು ವೆಂಕಟರಾವ್ ಅವರ ಕನಸಿನಂತೆ ಈ ನಾಡಿಗೆ ಕರ್ನಾಟಕ ಎಂದು 1973 ನವೆಂಬರ್ 1ರಂದು ಡಿ ದೇವರಾಜ ಅರಸರು ಮುಖ್ಯಮಂತ್ರಿಯಾಗಿರುವಾಗ ಅದನ್ನ ಹಂಪಿಯಲ್ಲಿ ಈ ನಾಮಕರಣ ಮಾಡುವಾಗ ಕನ್ನಡ ದೀಪವನ್ನು ಹಚ್ಚಿ ಇದನ್ನ ಮೈಸೂರು ರಾಜ್ಯದ ಬದಲಿಗೆ ಕರ್ನಾಟಕ ರಾಜ್ಯ ಎಂಬ ಹೆಸರನ್ನ ನೀಡಿದರು. ಇದರೊಂದಿಗೆ ಕರ್ನಾಟಕ ಅನ್ನುವಂಥದ್ದು ಪದವನ್ನ ಬಳಕೆಗೆ ಬಂತು ಅಂತೇಳಿ ಹೇಳ್ಬೋದು. ಕರ್ನಾಟಕ ಕೇವಲ ರಾಜ್ಯದ ರಚನೆ ಭೌಗೋಳಿಕವಾಗಿ ಏಕೀಕರಣ ಮಾಡೋದಲ್ಲ, ಕನ್ನಡ ಭಾಷೆ, ಸಂಸ್ಕೃತಿ, ಇತಿಹಾಸದ ಏಕೀಕರಣ ಮಾಡಿದಂತೆ. ಅದಕ್ಕಾಗಿ ಕರ್ನಾಟಕದ ಏಕೀಕರಣದ ಉತ್ಸವ ಬಹಳ ಪ್ರಮುಖವಾಗಿರುವಂಥದ್ದು ಅಂತ. ಅದರ ಸಲುವಾಗಿಯೇ ನಮ್ಮ ಕನ್ನಡ ನಾಡಿನ ಭಾಷೆ ಅನ್ನುವಂಥದ್ದು, ನಮ್ಮ ಇತಿಹಾಸ ಅನ್ನುವಂಥದ್ದು ಮುಂದಿನ ಪೀಳಿಗೆಗೆ ಅದನ್ನ ತೋರಿಸ್ಬೇಕು ಅಥವಾ ಅರಿವು ಮೂಡಿಸ್ಬೇಕು, ಅದರ ಬಗ್ಗೆ ಅಭಿಮಾನ ಬರುವಂತೆ ಮಾಡಬೇಕು ಅಂತಂದಾಗ ಇಂತಹ ನಾಡಹಬ್ಬಗಳ ಆಚರಣೆ ಅನಿವಾರ್ಯ ಅಂತ ಹೇಳಬಹುದು. ಈ ಅನಿವಾರ್ಯತೆಗಳೇ ನಮ್ಮ ಭವಿಷ್ಯದಲ್ಲಿ ನಮ್ಮ ನಾಡಿನ ಇತಿಹಾಸ, ಸಂಸ್ಕೃತಿ, ಭಾಷೆ ಉಳಿಯುವುದಕ್ಕೆ ಸಾಧ್ಯ. ಕನ್ನಡ ಹೇಗೆ ಉಳಿಯುತ್ತದೆ ಎನ್ನುವಂತಹ ಪ್ರಶ್ನೆ ಚಿಹ್ನೆಗೆ ಅತ್ಯಂತ ಪ್ರಮುಖವಾಗಿರತಕ್ಕಂಥ ಉದಾಹರಣೆ ಏನು ಅಂತಂದ್ರೆ, ಕನ್ನಡ ಉಳಿಸಿ ಬೆಳೆಸಿ ಅನ್ನೋದ್ರ ಜೊತೆಗೆ ಕನ್ನಡವನ್ನು ಬಳಸಿದಾಗ ಮಾತ್ರ ಕನ್ನಡ ಉಳಿಯುತ್ತದೆ ಅನ್ನುವಂತಹ ಮಾತನ್ನು ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವ ಶುಭಾಶಯಗಳು. ಧನ್ಯವಾದಗಳು. ಹುಮ್ನಾಬಾದ್ನಲ್ಲಿ ಇದು ಮೊದಲ ಬಾರಿಗೆ ಹೋಮ್ ಸರ್ವಿಸ್ ನೀಡುವ 24x7 ಕೆಲಸ ನಿರ್ವಹಿಸುವ ಹುಮ್ನಾಬಾದ್ ಡಯಾಗ್ನೋಸ್ಟಿಕ್ ಸೆಂಟರ್ ಪ್ರಾರಂಭ. ಇಲ್ಲಿ ರಕ್ತ ಪರೀಕ್ಷೆ, ಥೈರಾಯ್ಡ್ ಪರೀಕ್ಷೆ, ಶುಗರ್ ಸಂಬಂಧಿತ ಎಲ್ಲಾ ಪರೀಕ್ಷೆ, ಹೃದಯ ಸಂಬಂಧಿ ಪರೀಕ್ಷೆ, ಕ್ಯಾನ್ಸರ್ ಗಡ್ಡೆ ಪರೀಕ್ಷೆ ಅಲ್ಲದೆ ಎಲ್ಲಾ ತರಹದ ಪರೀಕ್ಷೆ ಮಾಡಲಾಗುತ್ತದೆ. ಹಿಂದೆ ಭೇಟಿ ನೀಡಿ. ಪೊಲೀಸ್ ಠಾಣೆ ಎದುರುಗಡೆ, ಪೂರ್ವಿಕಾ ಮೊಬೈಲ್ ಹಿಂದುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9380510223 ಅಥವಾ 9353168820. ಹುಮ್ನಾಬಾದ್ನ ಶಿವಚಂದ್ರ ಕಾಲೋನಿ, ಗುಲ್ಬರ್ಗಾ ರೋಡ್ನಲ್ಲಿರುವ ಕಡಾಳಿ ಆಸ್ಪತ್ರೆಯಲ್ಲಿ ಉತ್ತಮ ಸೇವೆ ನೀಡಲಾಗುತ್ತಿದೆ. ಇಲ್ಲಿ ಗರ್ಭಿಣಿ ಹಾರೈಕೆ, ನಾರ್ಮಲ್ ಮತ್ತು ಸಿಸರಿಯನ್ ಹೆರಿಗೆ, ಗರ್ಭಕೋಶ ಸಂಬಂಧಿತ ಶಸ್ತ್ರಚಿಕಿತ್ಸೆ, ಬಂಜೇತನ ಮತ್ತು ಕ್ಯಾನ್ಸರ್ ಸ್ಕ್ರೀನಿಂಗ್, ಎಲ್ಬೋ ಕೀಲು ತಜ್ಞರು, ಆಕ್ಸಿಡೆಂಟ್, ಮೂಳೆ ಮುರಿತ, ಬೆನ್ನು ನೋವು ಸರ್ಜನ್ ತಜ್ಞರು, ಅಪೆಂಡಿಕ್ಸ್, ಅರ್ನಿಯಾ, ಹೈಡ್ರೋಸೆಲ್ ಚಿಕಿತ್ಸೆ ನೀಡಲು ವಿಶೇಷ ವೈದ್ಯರು ಲಭ್ಯ. ಎಂದೇ ಸಂಪರ್ಕಿಸಿ 8123213312. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.